ನಮಸ್ಕಾರ ರೈತ ಬಾಂಧವರೇ, ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸರಿತಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾವಿಗೆ ಬರುವಂತಹ ಪ್ರಮುಖ ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಂಟೆಂಟ್ಗೆ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಾವು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದ್ದು, ಇದರಲ್ಲಿ ಎ ಮತ್ತು ಸಿ ಜೀವಸತ್ವ ಹೆಚ್ಚಾಗಿ ಇರುತ್ತದೆ. ಇದನ್ನು ಸಂಸ್ಕರಿಸಿದ ಮತ್ತು ತಾಜಾ ರೂಪದಲ್ಲಿ ಕೂಡ ಸೇವಿಸಬಹುದು. ಇದರ ಬೇಡಿಕೆ ದೇಶ ವಿದೇಶಗಳಲ್ಲಿ ಕೂಡ ಹೆಚ್ಚಾಗಿದ್ದು, ಇದನ್ನು ಸಂಸ್ಕರಿಸಿದ ಮತ್ತು ತಾಜಾ ರೂಪದಲ್ಲಿ ರಫ್ತು ಮಾಡಲಾಗುತ್ತದೆ. ಮಾವಿನ ಬೆಳೆಯು ಈಗ ಹೂ ಮತ್ತು ಕಾಯಿ ಬಿಡುವಂತಹ ಹಂತದಲ್ಲಿದೆ. ಈ ಹಂತದಲ್ಲಿ ಹೆಚ್ಚಾಗಿ ರೋಗಕ್ಕೆ ತುತ್ತಾಗುತ್ತದೆ. ಇದರಿಂದಾಗಿ 60% 80% ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತದೆ. ಮೊದಲನೇದಾಗಿ ಬೂದಿ ರೋಗ. ಈ ರೋಗವು ಒಯ್ಡಿಯಂ ಮ್ಯಾಂಜಿಫೆರಾ ಎಂಬ ಶಿಲೀಂಧ್ರದಿಂದ ಕಂಡುಬರುತ್ತದೆ. ಇದು ಹೆಚ್ಚಾಗಿ ಹೂ ಬಿಡುವ ಹಂತದಲ್ಲಿ ಕಂಡುಬರುತ್ತದೆ. ಉಷ್ಣಾಂಶ 20 - 28 ಡಿಗ್ರಿ ಸೆಲ್ಸಿಯಸ್ ಮತ್ತು ರಿಲೇಟಿವ್ ಹ್ಯುಮಿಡಿಟಿ 60 - 90 ಡಿಗ್ರಿ ಈ ರೋಗ ಹರಡಲು ಉತ್ತಮವಾದ ವಾತಾವರಣ. ಈ ರೋಗವು ಎಲೆ, ಚಿಗುರು ಮತ್ತು ಹೂವುಗಳ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ. ರೋಗ ಲಕ್ಷಣಗಳನ್ನು ನೋಡೋದಾದರೆ, ಈ ರೋಗವು ಹೊಸ ಚಿಗುರುಗಳ ಮೇಲೆ ಹೆಚ್ಚಾಗಿ ಕಂಡುಬಂದು ಆರಂಭದ ಹಂತದಲ್ಲಿ ಬೂದಿ ಬಣ್ಣದ ಬೆಳವಣಿಗೆಯನ್ನು ಕಾಣಬಹುದು. ಕ್ರಮೇಣ ರೋಗ ಹೆಚ್ಚಾಗಿ ಎಲೆಗಳು ಉದುರಿ ಹೋಗುತ್ತವೆ ಮತ್ತು ಹೂ ಮತ್ತು ಹೂವಿನ ಕಾಂಡದ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಬೆಳವಣಿಗೆಯನ್ನು ಕಾಣಬಹುದು. ಕ್ರಮೇಣ ಹೂವುಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಉದುರುತ್ತವೆ. ಈಗ ಈ ಬೂದಿ ರೋಗದ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳೋಣ. ಅನ್ಶುಲ್ ಸಲ್ಫರ್ ಲಿಕ್ವಿಡ್ ಅಥವಾ ಮಲ್ಟಿಪ್ಲೆಕ್ಸ್ ಸಲ್ಫರ್ ಲಿಕ್ವಿಡ್ ಅಥವಾ ಸಿಂಜೆಂಟಾ ಥಯೋನ್ಯೂಟ್ರಿ 2 ಗ್ರಾಂ 1 ಲೀಟರ್ ನೀರಿನಲ್ಲಿ, ಜೊತೆಗೆ ಅನ್ಶುಲ್ಸುರಕ್ಷ ಅಥವಾ ಅನ್ಶುಲ್ನಾಗ್ಜೋಲ್ ಅಥವಾ ಟಾಟಾ ಕಾಂಟಫ್ ಪ್ಲಸ್ 2 ml, ಇದರ ಜೊತೆಗೆ ಅನ್ಶುಲ್ ಸ್ಟಿಕ್ ಮ್ಯಾಕ್ಸ್ 2 ml ಅನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಎರಡನೇದಾಗಿ ಆಂಥ್ರಾಕ್ನೋಸ್ ಅಥವಾ ಎಲೆ ಚುಕ್ಕೆ ರೋಗ. ಇದನ್ನು ಹಣ್ಣು ಕೊಳೆ ರೋಗ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಈ ರೋಗವು ಎಲೆ, ಕಾಯಿ ಮತ್ತು ಹಣ್ಣುಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತವೆ. ಪ್ರಾರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ಕಂದು ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳು ಕಂಡುಬರುತ್ತವೆ. ಕಾಲಕ್ರಮೇಣ ಚುಕ್ಕೆಗಳು ಕೂಡಿ ಎಲೆಗಳ ಮೇಲೆ ರಂಧ್ರಗಳನ್ನು ಉಂಟು ಮಾಡುತ್ತವೆ. ಇದನ್ನು ಶಾರ್ಟ್ ಹೋಲ್ ಎಂದು ಕೂಡ ಕರೆಯಲಾಗುತ್ತದೆ. ರೋಗ ಲಕ್ಷಣ ಹೆಚ್ಚಿದಂತೆ ಹೂವು ಮತ್ತು ಕಾಯಿ ಉದುರಲು ಪ್ರಾರಂಭವಾಗುತ್ತವೆ. ಇದೇ ರೀತಿಯಾದ ಸಣ್ಣ ಸಣ್ಣ ಚುಕ್ಕೆಗಳು ಕಾಯಿಯ ಮೇಲೆ ಕಂಡುಬಂದು ಕಾಯಿ ಉದುರಲು ಪ್ರಾರಂಭಿಸುತ್ತವೆ. ಬಲಿತಿರುವಂತಹ ಕಾಯಿಯ ಮೇಲೆ ಈ ರೋಗವು ಕಂಡುಬಂದರೆ ಕಾಯಿಯ ಹೊರಭಾಗವು ಸೀಳಿದಂತೆ ಕಾಣುತ್ತದೆ ಹಾಗೂ ಕಾಯಿ ಕೊಳೆಯಲು ಪ್ರಾರಂಭಿಸುತ್ತದೆ. ಈ ರೋಗದ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳೋಣ. ಮಲ್ಟಿಪ್ಲೆಕ್ಸ್-ನಾಗ್ಜೋಲೆ ಅಥವಾ ಬಾವಿಸ್ಟಿನ್ 1 ಗ್ರಾಂ, ಇದರ ಜೊತೆಗೆ ಕವಚ್ ಅಥವಾ ರೋಕೋ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಕೊನೆಯದಾಗಿ ಡೈಬ್ಯಾಕ್ ಅಥವಾ ತುದಿ ಸಾಯುವ ರೋಗ. ಈ ರೋಗವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಂಡುಬರುತ್ತದೆ. ಈ ರೋಗಕ್ಕೆ ತುತ್ತಾದಂತಹ ಗಿಡಗಳು ತುದಿಯಿಂದ ಸಾಯಲು ಪ್ರಾರಂಭಿಸುತ್ತವೆ ಮತ್ತು ತುತ್ತಾದಂತಹ ಗಿಡದ ಭಾಗಗಳು ಸುಟ್ಟಂತೆ ಕಾಣುತ್ತವೆ. ಈ ರೋಗದ ನಿಯಂತ್ರಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ರೋಗವನ್ನು ಪ್ರೂನಿಂಗ್ ಮಾಡುವುದರಿಂದ ನಿಯಂತ್ರಣ ಮಾಡಬಹುದು. ರೋಗಕ್ಕೆ ತುತ್ತಾದ ಭಾಗವನ್ನು 7 - 8 ಸೆಂಟಿಮೀಟರ್ ದೂರದಲ್ಲಿ ಕತ್ತರಿಸಿ ಆ ಜಾಗದಲ್ಲಿ ಬೋರ್ಡೋ ಮಿಕ್ಸ್ಚರ್ ಅಥವಾ ನಾಗ್ಕಾಪರ್ ಅಥವಾ ಬ್ಲೈಟಾಕ್ಸ್ ಅಥವಾ ಟ್ರೂಕಾಪ್ ಅಥವಾ ಬ್ಲೂ ಕಾಪರ್ 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಹಚ್ಚಬೇಕು. ಈ ವಿಡಿಯೋನಲ್ಲಿ ಸಜೆಸ್ಟ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತವೆ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಖರೀದಿಸಬಹುದು. ಇದೇ ರೀತಿ ಕೃಷಿ ಮತ್ತು ಹೈನುಗಾರಿಕೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನ ನೋಡಬೇಕಾ? ಹಾಗಿದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.